ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಮಾರ್ನಿಂಗ್ 8:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತುಗೆ ಇವತ್ತು ಸ್ನ್ಯಾಕ್ಸ್ಗೆ ಹಣ್ಣು ಆಗ್ತಾ ಇಲ್ಲ, ಬೀಟ್ರೋಟ್ ಬೇಕು ಅಂತ ಹೇಳಿ ಅವಳೇ ಹಾಕಿಸ್ಕೊಂಡಿರೋದು. ಖುಷಿಯಾದ ವಿಚಾರ. ಬೀಟ್ರೋಟ್ ತಿಂದರೆ ಇನ್ನೂ ಒಳ್ಳೆಯದು. ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಮೆಣಸಿನ್ಕಾಯಿ ಕಡಿಮೆನೇ ಹಾಕಿದ್ದೆ, ಸಪ್ಪೆ ಆಗಿರಬೇಕು ಅಂಥೇಳಿ. ನಮಗೂ ಕೂಡ ಉಪ್ಪಿಟ್ಟೆ ಮಾಡ್ಕೊಂಡಿದ್ದೆ. ಇವತ್ತೇನು ಕೃತುಗೆ ಸಪ್ರೇಟ್, ನಮಗೆ ಸಪ್ರೇಟ್ ಆ ಥರ ಏನೂ ಮಾಡಿರಲಿಲ್ಲ. ಸೊ ಅದು ಪ್ಲಾಸ್ಟಿಕ್ ಮುಚ್ಚಳ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ರೈಸ್ ಎಲ್ಲ ಸ್ವಲ್ಪ ಆರಿಸ್ಬಿಟ್ಟು ಹಾಕ್ತೀನಿ. ಅದಕ್ಕೋಸ್ಕರ ಉಪ್ಪಿಟ್ಟನ್ನ ತಟ್ಟೆಗೆ ಹಾಕಿದ್ದೆ. ಅದು ಆರಿದ್ಮೇಲೆ ಆ ಥರ ಕ್ಲೋಸ್ ಮಾಡ್ತೀನಿ. ಸೊ ಬೀಟ್ರೋಟ್ ತಿನ್ನೋಕ್ಕೆ ಪೋರ್ಕ್ ಇದು ಬೇಕು ಅಂತ ಹೇಳಲು, ಗೋಬಿ ಕಡ್ಡಿ ಬೇಕು ಅಂದು. ಹಾಗಾಗಿ ಬೀಟ್ರೋಟ್ ತಿನ್ನೋಕ್ಕೊಂದು, ಉಪ್ಪಿಟ್ಟು ತಿನ್ನೋಕ್ಕೊಂದು ಸ್ಪೂನು 2 ಹಾಕಿದ್ದೆ. ಹಾಗೆ ಬಿಸಿನೀರು ಕೂಡ ಕಾಯಿಸಿದ್ದೆ, ಟೈಮ್ ಆಗಿತ್ತು ಅಂತ ಹೇಳಿ. ನೀರನ್ನ ಸ್ವಲ್ಪ ಆರಿಸ್ಲಿಲ್ಲ, ಬಿಸಿ ಬಿಸಿದ್ದೇ ಹಾಕಿದ್ದೀನಿ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ಅದು ಬೆಚ್ಚಗಾಗಿರುತ್ತೆ, ಯಾಕಂದರೆ ಕಂಪ್ಲೀಟ್ ಬಿಸಿ ಇರಲ್ಲ. ಅದಕ್ಕೋಸ್ಕರ ಹಾಕಿದೆ. ಯಾಕೋ ಕೃತದ್ದು ಲಂಚ್ ಬ್ಯಾಗು ಮುಂದ್ಗಡೆ ಜಿಪ್ಪು ಕಿತ್ತೋಗ್ಬಿಟ್ಟೈತೆ. ಮತ್ತೆ ಹೊಸದು ತರಬೇಕು, ಕ್ವಾಲಿಟಿ ಇಲ್ಲ, ಕಡಿಮೆ ದುಡ್ಡು ಅಂಥೇಳಿ ತೊಗೊಂಡೆ. ನೋಡ್ಬೇಕಾದ್ರೆ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ದಿನ ಯೂಸ್ ಮಾಡಿದ್ದಕ್ಕೆ ಸ್ವಲ್ಪ ಎಲ್ಲ ಹರಿದೋಗಿದೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಒಂದು ಬ್ಯಾಗು ಹಾಗೆ ಲಂಚ್ ಬ್ಯಾಗು ಎರಡನ್ನೂ ಚೆನ್ನಾಗಿರೋದು ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಬಟ್ ಏನೋ ತೊಗೋಬೇಕಂದ್ರೆ ಯೋಚನೆ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಇದು ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಂದು ತೊಗೊಳಕ್ಕೆ ದುಡ್ಡು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಬೇಕು. ಅದೇ ಸ್ವಂತವ್ರು ಇದ್ದಿದ್ರೆ ಯೋಚನೆ ಇರ್ತಾ ಇರಲಿಲ್ಲ, ನಾನು ಆರಾಮಾಗಿರ್ಬೋದಾಗಿತ್ತು ಎಲ್ಲರೂ ಥರ. ಟೈಮ್ ಆಯ್ತದೆ, ಅತಿಯಾಗಿ ಆಡ್ಬಾರ್ದು ಮಗಳು. ನೋಡಿ ಕೃತಾಗ ನಾ ಇವತ್ತು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕಿದ್ದಾಳೆ. ಬೇಡ ಅಂದರು. ಬಾಚಿನಿ ನೋಡಿ, ಈಗ ವೈಟ್ ಕಲರ್ ಬಳೆ ಹಾಕಿದ್ಲು, ದೊಡ್ಡದು ಅಂತ ಇದೆ, ತೆಗ್ದಾಕೊಳ್ಳೆ. ಸರ, ಏರ್ ಬೆಂಡು ಎಲ್ಲ ಮ್ಯಾಚಿಂಗ್. ಲಂಚ್ ಬ್ಯಾಗ್ ಬೇಡವಾ? ಬಿಟ್ಬಿಟ್ಟೈತೆ ಇದೆಯಲ್ಲ ಮುದ್ದು. ನಾನು ತರೋದಿಲ್ಲ. ನಾನು ತೂಕ ಮಾತಾಡೋಕ್ಕೆ ಹಿಂತಿರ್ಕೊಂಡು ಮಾತಾಡೋಕ್ಕೆ ಹೇಳಿದ ಮತ್ತೆ ಕೇಳ್ತಾನೆ ಇರೋಕ್ಕೆ, ಆಮೇಲಿಂದ ಹೋಮ್ವರ್ಕ್ ಮಾಡ್ತಾನೆ ಇರೋದಕ್ಕೆ. ತಾಳು, ಮಳೆ ಬತ್ತಾದ, ಛತ್ರಿ ತಗೋತೀನಿ. ಟೈಮ್ ಆಯ್ತು, ಬರ್ತಾರೆ ನಡೆಯವ. ಚಪ್ಪಲಿ ಹಾಕೊಟಾ? ಬರ್ತೈತೆ ಅಪ್ಪ. ಒಂದು 10 ನಿಮಿಷ ವೆಯ್ಟೇ ಮಾಡ್ದು. ಒಂದೊಂದು ದಿನ ಬೇಗ ಬರ್ತಾರೆ, ಒಂದೊಂದು ದಿನ ಲೇಟಾಗಿ ಬರ್ತಾರೆ. ಟೈಮ್ ಆಗಿದೆ, ಬಟ್ ಆ ತಿಂಡಿ ತಿನ್ನಲ್ಲ. ಅಮ್ಮ ಮನೆಯೆಲ್ಲ ಸ್ನಾನಕ್ಕೆ ಹೋಗ್ಬೇಕಿತ್ತು, ಎಣ್ಣೆ ಎಲ್ಲ ಹಾಕ್ಕೊಂಡೆ ಅವಾಗಲೇ. ಬಟ್ ಅಮ್ಮ ಮನೆ ಒರೆಸ್ಬೇಕು ಅಂತ ಹೇಳ್ತಾ ಐತೆ. ಅದಕ್ಕೆ ಮನೆ ಒರೆಸಿ ದೀಪ ಹಚ್ಚಿ ತಿಂಡಿ ತಿನ್ನೋದು ಒಂದು 12 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಗುರುವಾರ, ನಾನು ವಾರ ಮಾಡಬೇಕು. ಅದಕ್ಕೋಸ್ಕರ ಸೊ ಡಯಟಲ್ಲಿ ಇದ್ದೀನಿ ಅಂತ ಹೇಳೋಕ್ಕಲ್ಲ, ಫುಲ್ ಕಂಪ್ಲೀಟ್ಲಿ ಇಲ್ಲ. ಅದಕ್ಕೋಸ್ಕರ ಡಯಟಲ್ಲಿ ಇದ್ದೀನಿ ಅಂತ ಹೇಳೋಕ್ಕಲ್ಲ. ಯಾರು ಬೆಳಿಗಳು ಎಂಥ ಸೀಮೆ ಡಯಟ್ ಮಾಡ್ತಾಳಪ್ಪ ಅಂತವ. ಅದಕ್ಕೆ ಕೃತುಗೆ ಸ್ನ್ಯಾಕ್ಸ್ಗೆ ಆ್ಯಪಲ್ ಬೇಡ, ಬೀಟ್ರೋಟ್ ಹಾಕು ಅಂದ್ಲಲ್ವ. ಸೊ ಅವಳಿಗೆ ಒಂದು ದಪ್ಪು ಬೀಟ್ರೋಟ್ ಇತ್ತು, ಅವಳಿಗೆ ಅರ್ಧ, ನಾನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ತಿಂತೀನಿ. ಇದಾದ ಮೇಲೆ ತಿಂದು ಟ್ಯಾಬ್ಲೆಟ್ ಕುಡಿದು, ಇಲ್ಲ ಟ್ಯಾಬ್ಲೆಟ್ ಒಟ್ಟಿಗೆ ಕುಡಿದ್ಬಿಡ್ತೀನಿ ಒಂದು 11 ಗಂಟೆ 12 ಗಂಟೆಗೆ. ಇದು ತಿಂದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ರಾಯರ ದೀಪ ಹಚ್ಚಿ ಆನಂತರ ತಿಂಡಿ ತಿಂದು ಆಮೇಲಿಂದ ಮಾತ್ರೆ ಗೀತ್ರೆ ಕುಡಿದ್ಬಿಟ್ಟು ಆಮೇಲಿಂದ ಇವತ್ತು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ. ನಾನಂತೂ 1 ವರ್ಷನೂ ಪೂಜೆ ಮಾಡಲಿಲ್ಲ. ನಮ್ಮ ಸ್ವಂತ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಸುಮ್ಮನೆ ಹೋಗು ಅಂದ. ಹಂಗೂ 3ನೇ ವರ್ಷದಲ್ಲಿ ಮಾಡ್ತೀನಿ ಸ್ವಂತ ಮಾಡ್ಬೇಕಂತೆ ಅಂತ ಅಂದರೆ, ನಿಂದು ಅಮ್ಮಯ್ಯ ನೀನು ಹೆಂಗಿದ್ದೀಯಾ ಹಂಗೆ ಇರು, ಹಿಂಗೆಲ್ಲ ಆಡಬೇಡ, ಯಾರ್ಯಾರನ್ನೋ ನೋಡ್ಕೊಂಡು ಹೋದ 4 ವರ್ಷ ನಾನು ಮಾಡಿಸ್ಕೊಳ್ಳೇ ಇಲ್ಲ. ಈಗ ಅಮ್ಮ ಬತ್ತು ಅಕ್ಕೆ ಕಟ್ ಮಾಡಿದೆ. ಬಟ್ ಇವಾಗ ನಮ್ಮ ಪಕ್ಕದ ಮನೆ ನಾನು ಮಾತಾಡ್ಕೊಬತ್ತಿಲ್ಲ, 100% ನೆನಪಾಯ್ತದೆ. ಬಟ್ ಏನು ಮಾಡ್ತೀರಾ, ಕಣ್ಗೂ ಹೊತ್ತು ಕಣ್ಗೂ ಬೇಜಾರಾಗ್ಬಿಟ್ಟೈತೆ. ಒಳಗಡೆ ಒಂಥರ ನೋವಾಗುತ್ತೆ, ಕಣ್ಣೀರು ಬರ್ತಾ ಇಲ್ಲ. ಏನೋ ಅನ್ನೋದರಿದ್ರನೋ ಏನೋ ನೆನಪಾಯ್ತಿರೋದಂತೂ ಸತ್ಯ. ಮತ್ತು 1 ವರ್ಷನೂ ಮಾಡಿಸ್ಕೊಳ್ಳಿಲ್ಲ. ಮೋಸ್ಟ್ಲಿ ಮಾಡಿಸ್ಕೊಂಡಿದ್ದಿದ್ರೆ ಆಯುಷು ಜಾಸ್ತಿ ಆಗಿರೋದು ಏನೋ ಅಲ್ವಾ. ಬಿಡಿ, ಏನು ಮಾಡೋಕ್ಕಲ್ಲ. ನಾವು ತಂದ ಹಣೆ ಬರಹ ನಾವು ಅನುಭವಿಸ್ಬೇಕು. ನಮ್ಮ ಭಾಗ್ಯದಲ್ಲಿ ಅದೃಷ್ಟದಲ್ಲಿ ಏನಿದೆಯೋ ಅಷ್ಟು ಮಾತ್ರ ಸಾಧ್ಯ. ಬಟ್ ನಾವೆಲ್ಲ ನೆನ್ಕೊಬಿಟ್ಟೆ, ಕಾಮಿಡಿ ಮಾಡಿರೋವು, ರೇಗ್ಸಿರೋವು, ಆಡ್ಕೊಂಡು ಹತ್ತಿರೋವು. ನೀನು ಹಿಂಗಿರ್ಬೇಡ, ರೀ ಅನ್ಬೇಡ, ನಿಂದ ಅಮ್ಮಯ್ಯ ನೀನು ರೀ ಆದರೆ ನನಗೆ ಆಗೋದಿಲ್ಲ, ಸದ್ದು ಅಂತ ಕರಿ ಅಂತೆಲ್ಲ ಅಂತಿದ್ದ. ಅದೆಲ್ಲ ನೆನಪಾಯ್ತದೆ ನನಗೆ. ಸೊ ಇವಾಗ ಬೀಟ್ರೂಟ್ ಖಾಲಿ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೋಬೇಕು. ನಾನು ಆಮೇಲೆ ಬರ್ತೀನಿ. ನಿನ್ನ ಸುತ್ತ ಸುಳಿಯೋ ಆಸೆ
ಕನಸಲ್ಲಿ ಅರಗರನೆ ಬಳಿ ಬಂತು ಅಲ್ಲಲಲ್ಲೇ ಮುದ್ದಾಗಿ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲಾರೆ ಇನ್ನೊಮ್ಮೆ ಕನಸಲ್ಲಿ ಅಲ್ಲಲಲ್ಲೇ ಅಯ್ಯಯ್ಯಯ್ಯೋ ಹಿಂಗ್ಯಾಕೆ ಅಯ್ಯಯ್ಯಯ್ಯೋ ಮನೆ ವರ್ಷ ಕಾಯ್ತಾ ಇಲ್ಲ ಫ್ರೆಂಡ್ಸ್. ಈ ಥರ ಆರಾಮಾಗಿ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಥರ ಕೈಲಿ ಮ್ಯಾಪ್ ಹಿಡ್ಕೊಂಡು ಮನೆ ಒರೆಸ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಅದೇ ನನಗಿರೋ ಆರೋಗ್ಯ ಸಮಸ್ಯೆ, ಟೆನ್ಷನ್ನು, ಯೋಚನೆಗಳಲ್ಲಿ ಇಂಥ ಚಿಕ್ಕ ಪುಟ್ಟ ಖುಷಿಗಳನ್ನೇ ಮರ್ತ್ಬಿಟ್ಟಿದ್ದೀನಿ. ಈಗ ಪಟ ಪಟ ಅಂತ ಮನೆ ಒರೆಸೋಣ. ಟೈಮ್ ಬಂದು 10:30 ಮೇಲಾಗಿದೆ. ಮನೆ ಒರೆಸಿ ಸ್ನಾನ ಮಾಡಿ ರಾಯರ ಪೂಜೆ ಮಾಡಿ ತಿಂಡಿ ತಿಂದು ಆಮೇಲಿಂದ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ನೋಡೋಣ, ಸಾಧ್ಯ ಆದರೆ ಟೆಂಪಲ್ಗೆ ಹೋಗೋಣ. ಮಳೆ ಟೆಂಪಲ್ಗೆ ಹೋಗೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೋಡೋಣ. ಸಾಧ್ಯ ಆದರೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡಬೇಕು ಹೆಂಗಾಗುತ್ತೆ ಅಂತೇಳಿ. ಪಟ ಪಟ ಮನೆ ಒರೆಸ್ಕೊಳ್ಳೋಣ. ಕನಸಲ್ಲಿ ಅರಗರದೆ ಬಳಿ ಬಂದು ಅಯ್ಯಯ್ಯಯ್ಯೋ ಮುದ್ದಾಡಿ. ಟೈಮ್ ಬಂದು 1:15. ಸ್ನಾನ ಆಯಿತು, ರಾಯರ ಪೂಜೆ ಮಾಡಿದಾಯಿತು ಆ್ಯಂಡ್ ತಿಂಡಿ ತಿಂದು ಟ್ಯಾಬ್ಲೆಟ್ ಕುಡಿದಿದ್ದಾಯಿತು. ಇವಾಗ ಟೆಂಪಲ್ಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಇದು ನನ್ನ ಬಾಣಿತನ ಟೈಮಲ್ಲಿ ತೊಗೊಂಡಿದ್ದು ಮಿಶೋ ಪ್ರಾಡಕ್ಟು. 370 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಸೊ ಒಳಗಡೆ ಒಂದು ಬಟ್ಟೆ ಇದೆ, ಇದ್ರ ಮೇಲೆ ವಾಸ್ಕೋಟ್ ಥರ ಒಂದು ಕೊಟ್ಟಿದ್ದಾರೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಇದು ನೋಡೇ ತೊಗೊಂಡಿದ್ದು ನಾನು. ಸೊ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಬೇಗ ಬೇಗ ದೇವಸ್ಥಾನ ಹೋಗೋಣ. ರೆಡಿ ಆಗೈತೆ ಫ್ರೆಂಡ್ಸ್, ಛತ್ರಿ ತಗೊಂಡದೆ, ಹೋಗಬೇಕು, ಮಳೆ ಬರ್ತಾಯಿದೆ. ರಂಜು ರೆಡಿ? ಒಂದು ಕಾಲಲ್ವಾ? ಹೋಯ್ತಾ ಇದ್ದೀವಿ ಫ್ರೆಂಡ್ಸ್. ರಂಜು ಅಮ್ಮ ಮತ್ತು ರಂಜು ಅವರ ಚಿಕ್ಕತ್ತೆ ನೇತ್ರ ಆಂಟಿಗೆ ಹೋಗ್ತಾ ಇದ್ದೀವಿ. ಸಿಕ್ತಲ್ಲ ನಮಗೆ, ಅಲ್ಲೇ ಒಂದು 4 ಸೀಟ್ ಬರ್ತಾರೆ. ಎಲ್ಲಿ? ಇವಾಗ ದೇವಸ್ಥಾನಕ್ಕೆ, ಮಹದೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಇವಾಗ ಬೇಗ ಬೇಗ ಹೋಗೋಣ, ಜನ ರಶ್ ಆಗವ್ರೆ. ಸ್ಲಿಪ್ಪರ್ ಇಲ್ಲೇ ಎಲ್ಲಾದರೂ ಬಿಡೋದ? ಎಲ್ಲಿ ಬಿಡ್ತಿ? ಅಷ್ಟು ದೂರ ನೋಡಿ ಫ್ರೆಂಡ್ಸ್. ಶಾಲೆ ಎಲ್ಲ ಊಟ ಮಾಡೋರು ಮಾಡ್ತಾವ್ರೆ, ಪ್ರಸಾದ ಕೊಟ್ಟವ್ರೆ, ಶಾಮಿಯಾನ ಎಲ್ಲ ಹಾಕ್ಸೋರೆ. ಇದೆ ಮಹದೇಶ್ವರನ ದೇವಸ್ಥಾನ. ಸೊ ಸ್ಲಿಪ್ಪರ್ ಬಿಡೋಣ ಅಂತೇಳಿ ಬಂದು. ಇಲ್ಲ ಕೆಚ್ಚೋದಿಲ್ಲ. ಹೂವಲ್ಲಿ ಒಂದೇ ಸಿಕ್ಕಿದ್ದು. ಇಲ್ಲೇ ಪೂಜೆ ಮಾಡೋಣ. ಯಾಕೆ ಒಳಗೆ ಮಾಡ್ಸಕ್ಕಲ್ಲ ನೀನು? ಬಿಡಿ ಕೊಟ್ಟಿದ್ವಾ ಇಲ್ಲೇ ಪೂಜೆ ಮಾಡೋದಕ್ಕಂತೆ. ಇದು ನಮ್ಮ ಸಾಲಿಗ್ರಾಮ ಹತ್ರನೇ ಇರೋದು. ಸಾಲಿಗ್ರಾಮ ಮುಂದೆ ಆಗುತ್ತೆ. ಅಲ್ಲಿ ಹೋಗ್ತಿದ್ದಂಗೆ ಆಂಜನೇಯನ ನೋಡಿ ಖುಷಿ ಆಗೋಯ್ತು, ಬಜರಂಗಿನ. ಸರಿ ಪೂಜೆಗೆ ಅಂತೇಳಿ ಲೈನಲ್ಲಿ ನಿಂತ್ಕೊಂಡೆ. ಹಂಗೆ ಒಂದು ಕೈಲಿ ಕೈ ಮುಕ್ಕೋತಾ ಇದೆ, ಒಂದು ಕಡೆ ವೀಡಿಯೋ ಮಾಡ್ಕೋತಾ ಇದೆ. ವೀಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತೇಳಿ. ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ತುಂಬ ರಶ್ಶು, ಹಾಗೆ ವಿಶೇಷ ಪೂಜೆಗಳೆಲ್ಲ ಇತ್ತು. ನಾವು ಕೃತುಗೆ ಮೇಯ್ನು ತಾಯ್ತ ತೊಗೋಬೇಕು ಅಂತಲೇ ಬಂದಿದ್ದು. ತುಂಬ ರಚ್ಚೆ ಮಾಡ್ತಿದ್ವಲ್ವ, ಹಾಗಾಗಿ ಅವ್ರು ವೀಡಿಯೋ ಮಾಡ್ಕೊಳಂಗಿಲ್ಲ, ವೀಡಿಯೋ ಮಾಡ್ಕೊಂಡ್ರೆ 500 ರೂಪಾಯಿ ಕೊಡಬೇಕು ಅಂತ ಹೇಳ್ತಾಯಿದ್ರು. ಯಾಕೆ 500 ರೂಪಾಯಿ ಕೊಡಬೇಕು ಅಂತೇಳಿ ನಾನು ತಮಾಷೆ ಮಾಡ್ಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ಕೈ ಮುಕ್ಕೊಂಡು, ನನ್ನ ಯೂಟ್ಯೂಬು ಚೆನ್ನಾಗಿ ಗ್ರೋ ಆಗೋ ಥರ ಮಾಡಪ್ಪ ಮಹದೇಶ್ವರ, ಚೆನ್ನಾಗಿ ದುಡ್ಡು ಬರಲಿ, ಹೆಸರು ಬರಲಿ ಅಂತ ಕೇಳ್ಕೊಬಂದೆ. ನಿಜವಾಗ್ಲೂ ಅದನ್ನೇ ಕೇಳಿಕೊಂಡು ದೇವ್ರದ್ದು ಪ್ರಸಾದ ಥರ ಕೊಟ್ಟರು. ಅದನ್ನು ಹಂಗೆ ಕುಡಿದ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದು. ಅಮ್ಮ ಅಲ್ಲಿ ಈಚೆ ಕಡೆ ಹೋಮ ಸುರಿಸೋರೆ, ಅಲ್ಲೋಗಿ ಪೂಜೆ ಮಾಡ್ಕೊಬರೋದಿದ್ದೀನಿ ಅಂತ ಅಂತು. ಆಮೇಲಿಂದ ಕೃತಕ್ಕೆ ತಾಯ್ತ ತೊಗೋಬೇಕಿತ್ತು. ನಾವು ಆಚೆ ಕಡೆ ಕೊಡ್ತಾರೆ ಅಂತ ಮುಂದೆ ಹೋಗಿ ಅಲ್ಲಿ ಇರಲಿಲ್ಲ, ಮತ್ತೆ ಬಂದು ಅಯ್ಯೋ ಅಷ್ಟೊಂದು ರಚೆ ಮಾಡ್ತಾಳೆ, ಅದಕ್ಕೆ ನಮ್ಮಮ್ಮ ತಾಯ್ತ ಕಟ್ಟಿಸ್ಬೇಕು ಅಂತ ಹೇಳಿ ಹಾಗೆ ನಾನು ಶಿವನ್ ಅಂದ್ಬಿಟ್ಟು ಕಟ್ಸೋಣ ಅಂತ ಹೇಳಿ ಸರಿ ಅಂದ್ಬಿಟ್ಟು ತೊಗೊಂಡು 50 ರೂಪಾಯಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೋತಾ ಇತ್ತು. ಫುಲ್ಲು ರಶ್ ಇದ್ರು ಫ್ರೆಂಡ್ಸ್. ಇವತ್ತು ಶಿವನ ದೇವಸ್ಥಾನದಲ್ಲಂತೂ ಹೆವಿ ಜನ ಅಂತ ಹೇಳ್ಬೋದು. ಅಲ್ಲಿಂದ ಬಂದು ಒಂದು 5 ನಿಮಿಷ ಕೂತ್ಕೋಬೇಕು ಅಂತ ಹೇಳಿ ಹಾಗೆ ಒಂದು 5 ನಿಮಿಷ ಕೂತ್ಕೊಂಡು ತೀರ್ಥ ಎಲ್ಲ ಕುಡಿದ್ಬಿಟ್ಟು ಹಣೆಗೆ ವಿಭೂತಿ ಎಲ್ಲನೂ ಹಾಕ್ಕೊಂಡು ಹಾಗೆ ಕೂತಿದ್ದೆ. ಹಾಗೆ ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು. ನಾನು ಕೈ ಮುಕ್ಕೊಂಡು ಕಣ್ಮುಚ್ಕೊಂಡು ನಿಂತಿದ್ದೆ. ನೀವು ಸುಷ್ಮಾ ಅಲ್ವಾ ಅಂದರು. ಸಡನ್ನಾಗಿ ಕಣ್ಬಿಟ್ಬಿಟ್ಟು ನೋಡಿದೆ. ಹೌದು ನಾವು ಸುಷ್ಮಾ ಅಂದೆ. ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀರಾ ಅಂದರು. ಹೌದಾ ಥ್ಯಾಂಕ್ ಯು ಅಂತ ಅಂದೆ. ರಂಜು ಏನು ಡೈಲಿ ಹಾಕೋತೀಯ ವಿಭೂತಿನ ಹಾಕ್ಕೊಳಕ್ಕ ಅಂತ ಅಂದ್ಲು. ಹಾಗಾಗಿ ನಾನು ರಂಜು ಇಬ್ಬರು ವಿಭೂತಿನ ಹಾಕ್ಕೊಂಡವ್ರು
ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ. ಅಲ್ಲಿಂದ ಬಂದು ಹೋಮ ಸುಡಿಸಿದ್ರಲ್ವ, ಅಲ್ಲಿಗೆ ಪುರಿ ಥರ ಏನೋ ಇಟ್ಟಿದ್ರು, ಅದನ್ನು ಹಾಕಬೇಕಂತೆ ಅಲ್ಲಿಗೆ ಅಂದರು. ಹಾಗಾಗಿ ಹೋಮದೊಳಗಡೆ ಹಾಕ್ಬಿಟ್ಟು ನಾನು ರಂಜು ಮಾಡೋಣ ಅಂತ ಮಾಡ್ತಿದ್ದೆ. ಫಸ್ಟ್ ರಂಜು ಮಾಡಿದ್ಲು, ನಾನು ಹಣ್ಕಾಯಿ ಕವರೆಲ್ಲ ಹಿಡ್ಕೊಂಡು ನಿಂತಿದ್ದೆ. ಆಮೇಲಿಂದ ನಾನು ಪೂಜೆ ಮಾಡಿದೆ. ರಶ್ ಇದ್ದರು, ಹಾಗೆ ವೀಡಿಯೋ ಮಾಡಿ ರಂಜು ಅಂತೇಳಿ ಗ್ಯಾಪಲ್ಲಿ ಫ್ರೆಂಡ್ಸ್ ವೀಡಿಯೋನು ಮಾಡಿಸ್ಕೊಬಿಟ್ಟೆ ನಾನು. ಈಗ ಎಲ್ಲಿ ಹೋದರೂ ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಬಿಟ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ. ಜನ ನನ್ನೇ ನೋಡ್ತಿರ್ತಾರೆ ದುರು ಅಂತ, ಈ ಹುಡುಗಿ ಯಾಕೆ ಹಿಂಗೆ ವೀಡಿಯೋ ಮಾಡ್ಕೊತದೆ ಅಂತ. ನೋಡಿ ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಪಲಾವ್ ಮಾಡಿಸಿದ್ರು, ಪಾಯಸ ಮಾಡಿಸಿದ್ರು, ಕುಂಬಳಕಾಯಿ ಪಲ್ಯ ಮಾಡಿಸಿದ್ರು, ಮತ್ತು ಹುಳ್ಳಿಕಾಳು ಸಾಂಬಾರು, ಅನ್ನ ಮಾಡಿಸಿದ್ರು. ನನಗಲ್ಲಿ ಇಷ್ಟ ಆಗಿದ್ದು ಹುಳ್ಳಿಕಾಳು ಸಾಂಬಾರು ಮತ್ತು ವೈಟ್ ರೈಸು. ನಾನು ಪಲಾವೆಲ್ಲ ತಿಂದಮೇಲೆ ಆಮೇಲಿಂದ ಹೋಗಿ ಮತ್ತೆ ಅನ್ನ ಸಾಂಬಾರು ಹಾಕಿಸ್ಕೊಂಡೆ. ಪಲಾವ್ಗಿಂತನೂ ಹುಳ್ಳಿಕಾಳು ಸಾರು ಅನ್ನ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನಮ್ಮಮ್ಮ ಹೋಗಿ ಹಾಕಿಸ್ಕೊ, ಒಂದು ಸ್ವಲ್ಪ ಇದನ್ನೇ ಸ್ವಲ್ಪ ತಿನ್ನು ಅಂದ. ಸ್ವಲ್ಪ ಹಾಕಿಸ್ಕೊ, ವೇಸ್ಟ್ ಮಾಡೋಂಗಿಲ್ಲ ದೇವ್ರ ಪ್ರಸಾದನ, ಇಲ್ಲೆಲ್ಲೂ ಎಸೆಯೋ ಥರ ಇಲ್ಲ ಅಂತು. ಹಾಗಾಗಿ ನಾನು ಹೋಗ್ಬಿಟ್ಟು ಒಂದೇ ಒಂದು ಹಿಡಿಯಾಗಷ್ಟು ಅನ್ನ ಹಾಕಿಸ್ಕೊಂಡು ಅದಕ್ಕೆ ಹುಳ್ಳಿಕಾಳು ಸಾರು ಹಾಕಿಸ್ಕೊಂಡು ಊಟ ಮಾಡಿದೆ. ನೀವು ನೋಡ್ತಿರ್ಬೋದು ತುಂಬ ಜನ ಇಲ್ಲಿ ದಾನ ಕೊಡ್ತಾರೆ. ತರಕಾರಿ ಬೆಳೆದಿರೋರು, ಭತ್ತ ಬೆಳೆದಿರೋರು, ಚೆನ್ನಾಗಿ ಮನೆ ಕಡೆ ದುಡ್ಡು ಕಾಸು ಇರೋವಂಥವ್ರು ಎಲ್ಲ ದಾನ ಕೊಡ್ತಾರೆ. ನಾವು ಬಂದು ಆಟೋದಾಗೆ ಫೋನ್ ಮಾಡಿದೆ ಸೋಮಣ್ಣಂಗೆ, ಬನ್ನಿ ಅಣ್ಣ ಅಂತೇಳಿ. ಅವಣ್ಣ ಆಲ್ರೆಡಿ ಮತ್ತೆ ಇನ್ನೊಂದು ಟ್ರಿಪ್ಪು ಹೊಡೆದಿತ್ತು ಮುಂಡೂರಿಗೆ. ಮತ್ತೆ ಬಂದು ಆಟೋದಲ್ಲಿ ಬಂದು ಸೇಫ್ಟಿಯಾಗಿ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲ ಅಂದರೆ ನಾವೇನಾದ್ರು ದೇವಸ್ಥಾನಕ್ಕೆ ಹೋಗಿದ್ದೋ ಅಂತ ಗೊತ್ತಾದರೆ ಫ್ರೆಂಡ್ಸ್, ತಾಳು ಕೈ ತೊಳ್ಕೊತೀನಿ. ನಮ್ಮ ಕೃತಕ್ಕೆ ತಾಯ್ತ ಅಮ್ಮ ದೇವ್ರ ಮನೆಗೆ ಹಂಗೆ ಹೋಗೋಣ. ನಮ್ಮ ಕೃತಂಗೆ ತಾಯ್ತ ತಂದಿದ್ದೀವಿ. ಯಾಕೋ ರಚ್ಚೆ ಮಾಡ್ತಾವಳೆ, ಅದಕ್ಕೆ ರಚ್ಚೆ ಕಡಿಮೆ ಆಗಲಿ ಅಂತ. ಅದಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೋ ಅಂತ ಹೇಳ್ಬೇಡ, ಕುಣಿತಾಳೆ. ಇಲ್ಲೇ ನಮ್ಮ ಪಕ್ಕದ ಬೀದಿಲಿ ಚೀಟ್ ಬರೀತಾರೆ, ಅವ್ರ ತಾವು ಬರೆಸ್ತೋ ತಂದಿದ್ದೀವಿ ಅಂತ ಹೇಳು ಅಂತ ಹೇಳ್ತಾ ಇದ್ದೆ ನಮ್ಮಮ್ಮ. ಸೊ ನಾನು ನೋಡಿ ಯಾವಾಗಲೂ ಈ ಥರ ಬಳ್ಕೊಂಡಿರಲಿಲ್ಲ. ರಂಜು ಏನು ಡೈಲಿ ಬಳ್ಕತ್ತೀಯ ಬಳ್ಕೊಳಕ ಅಂದ್ಲು. ಆ್ಯಂಡ್ ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಪ್ಪ, ಕೈ ಮುಕ್ಕೊಂಡು ಕೂತಿದ್ದೆ. ಸುಷ್ಮಾ ಅವರ ಅಂದರು, ಕಣ್ಬಿಟ್ಟೆ. ಹೌದು ಅಂದೆ. ನೀವು ಯೂಟ್ಯೂಬ್ ಮಾಡ್ತೀರಾ ಅಂದರು. ಹೌದು ಅಂದೆ. ಅವ್ರ ಅಕ್ಕ ಅಮೂಲ್ಯ ಅಂತೆ, ನನ್ನ ಡೈಲಿ ವ್ಲಾಗ್ಸ್ನ ನೋಡ್ತಾರಂತೆ. ಸೊ ಥ್ಯಾಂಕ್ ಯು ಅಮೂಲ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೌದಪ್ಪ ಚೆನ್ನಾಗಿ ಬರ್ತಿದ್ಯಾ ಅಂದೆ. ಹೌದಕ್ಕ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದರು. ಆ ಹುಡುಗಿ ಹೆಸ್ರು ನಾನು ಕೇಳಲಿಲ್ಲ, ಅವ್ರ ಅಕ್ಕನ ಹೆಸ್ರು ಅಮೂಲ್ಯ ಅಂದರು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಮೂಲ್ಯ. ನಂಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ನನಗೆ ಅವ ಸಾಲಿಗ್ರಾಮ ಹೋದೆ, ಅಲ್ಲೂ ರೆಕಗ್ನೈಸ್ ಮಾಡಿದ್ರು. ಇಲ್ಲಿ ಟೆಂಪಲ್ಗೆ ಹೋದೆ, ಇಲ್ಲ ರೆಕಗ್ನೈಸ್ ಮಾಡಿದ್ರು. ಖುಷಿ ಆಗುತ್ತೆ ಜನ ನೋಡಿ, ನೀವು ಸುಷ್ಮಾ ಅವರಲ್ವಾ, ನಾವು ನೋಡ್ತೀವಿ ವೀಡಿಯೋಸು ಅಂತ ಅಂದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಮಳೆ ಮತ್ತೆ ಸ್ಟಾರ್ಟ್ ಆಯಿತು, ತುಂತುರು ಮಳೆ. ಏನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಗ ರೆಡಿ ಆಗಿದ್ನಲ್ವ, ರೀಲ್ಸ್ ಮಾಡಿರಲಿಲ್ಲ. ರೆಡಿ ಆಗೋದೊಂದು ಯಾವುದೋ ಒಂದು ಮಾಡಿದೆ, ಗೆಟ್ ರೆಡಿ ವಿತ್ ಮೀ ಅನ್ನೋ ಥರ. ಅದನ್ನ ಎಡಿಟಿಂಗ್ ಮಾಡಿಲ್ಲ, ಮಾಡಾಕಬೇಕು. ಹಾಗೆ ರೀಲ್ಸ್ ಮಾಡೋದಂತ ಮಾಡ್ತಿದ್ದೆ. ನಮ್ಮಮ್ಮ ಡ್ರೆಸ್ ಚೇಂಜ್ ಮಾಡಿಕೊಡು, ನಾನು ಬಟ್ಟೆ ಹೋಗಿಬೇಕು ಅಂತ ಇತ್ತು. ಅದಕ್ಕೆ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ನಮ್ಮಮ್ಮ ಮಳೆ ನೋಡಿ, ಮಳೆ ಬರ್ತಾ ಐತೆ, ಅಲ್ಲಿ ಕಾಣಿಸಲ್ಲ ಕಿಟಕಿಲಿ, ಮಳೆ ಬರ್ತಾ ಐತೆ. ನಮ್ಮಮ್ಮ ಬಟ್ಟೆ ಒಗಿತೈತೆ, ಮಳೆಲೇ ಬಟ್ಟೆ ಒಗಿತೈತೆ. ಈಗ ನಾನು ಏನಾದ್ರು ಹೇಳೋಕೆ ಹೋದರೆ ನಾನು ಭಯಕ್ಕೆ ಬರ್ತದೆ, ಹಾಗೆ ಹಿಂಗೆ ಅಂತ. ಅದಕ್ಕೆ ಹೆಂಗಾರು ಬಟ್ಟೆ ಹೋಗ್ಕೊ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ಒಂದು ಸಲ ಒಂದು 5 ನಿಮಿಷ ಹಾಕ್ಬಿಟ್ಟು ಬಂದರು. ನಮ್ಮಮ್ಮ ನಮಗೆ ನೀರಲ್ಲಿ ಹೆಜ್ಲೇಬೇಕು, ಅಥವಾ ಇನ್ನೊಂದು ಸಲ ಹಾಕ್ಕೊಂಡು, ಅಥವಾ ಬೇರೆ ಕಡೆ ಎಕ್ಸ್ಟ್ರಾ ಒಂದು ಏನು ಹೇಳ್ತೀವಿ ಬ್ಯಾಗಲ್ಲೋ ಅಥವಾ ಏನಾದರೂ ಇಟ್ಬಿಟ್ಟು ಇನ್ನೊಂದು ಟೈಮ್ ಹಾಕ್ಕೊಂಡು ಒಗೆಯೋಣ ಅನ್ನೋ ಥರ ಇಲ್ಲ. ಒಂದು 5 ನಿಮಿಷ ಈಗ ಹಾಕ್ತೆ ಅಂದರೂ ಒಗಿಬೇಕು. ಹಾಗೆ ನಮ್ಮಮ್ಮ ಇವಾಗ ಬಟ್ಟೆ ಒಗಿತೈತೆ. ನಮ್ದಿಗೆ ಏನು ಪ್ರೋಗ್ರಾಮ್ ಅಂತ ಹೇಳಿದ್ರೆ ಏನೂ ಇಲ್ಲ, ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಹಾಗೆ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ ಫೋನ್ನ, ಯಾಕಂದರೆ ಮಳೆ ಬರುತ್ತಲ್ವ, ಮಳೆ ಬರ್ತಾ ಇದೆ. ಕರೆಂಟ್ ಹೋಗ್ಬಿಡುತ್ತೆ ಅಂತೇಳಿ ಒಂದು 33% ಇತ್ತು ಫ್ರೆಂಡ್ಸ್ ಚಾರ್ಜ್. ಹಾಗಾಗಿ ಹಾಕ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕುಂಬಳಕಾಯಿ ಸೊಪ್ಪಿನ ಸಾಂಬಾರು ತುಂಬ ಜನಗಳಿಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಆದರೆ ನಮ್ಮಮ್ಮ ನನ್ನ ಮಾತು ಕೇಳಲ್ಲ ಫ್ರೆಂಡ್ಸ್, ಮತ್ತು ವೀಡಿಯೋಗೆ ಬರಲ್ಲ ನಮ್ಮಮ್ಮ. ಹೋಗು, ನಂಗೆ ಏನು ಮಾತಾಡೋಕ್ಕೆ ಬರ್ತದೆ ಅಂತ ಅಂತದೆ. ಆದರೆ ನೀವು ಒಂದು 5-6 ಜನದ ಮೇಲೆ ಕಮೆಂಟ್ ಹಾಕಿದ್ದೀರಾ, ನಮಗೆ ಈ ಸಾಂಬಾರು ಗೊತ್ತಿರಲಿಲ್ಲ ಅಂತೇಳಿ. ನಾನು ಕಮೆಂಟ್ ಹಾಕಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಕಮೆಂಟ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಮ್ಮ ಅಮ್ಮಂಗೆ ಒಂಚೂರು ಬುದ್ಧಿ ಹೇಳಿ ಫ್ರೆಂಡ್ಸ್, ವೀಡಿಯೋಗೆ ಬಂದು ಮಾತಾಡೋಕ್ಕೆ, ಮಗಳು ವೀಡಿಯೋಗೆ ಅಲ್ವಾ, ನಾವೇನು ತಪ್ಪು ಮಾಡ್ತಿದ್ದೀವ? ನಮ್ಮ ಪಾಡಿಗೆ ನಮ್ಮ ವ್ಲಾಗ್ಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬಂದು ಮಾತಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ, ನನಗೂ ಚಂದ. ಅದೇ ಏನು ಮಾಡೋಣ, ಮಾತಾಡೋಣ ಅಂದರೆ ಸುಮ್ಮ ಬೈಯನ್ನೇ ಮಾಡ್ತಾ ಇರ್ತದೆ ನಮ್ಮಮ್ಮ. ಆ್ಯಂಡ್ ಇನ್ನೇನಿಲ್ಲ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ತಿನ್ಕೋದ ಒಂದ ಬೇಗ. ನೀ ಕನ್ನಡ ಟೆಸ್ಟ್ ಕೊಡಲಿಲ್ವ ಇವತ್ತು? ಈ ಬರ್ಸಿಲ್ಲ ನಾನು ಟೆಸ್ಟು ಅಂತಿತ್ತಲ್ಲ, ಏನು ಬರ್ಸ್ಲಿಲ್ವಾ? ಕೃತು ನಿನ್ನೆ ಕೇಳ್ತಿರೋದು ಏನ?
ಏನು ಬರ್ಸಿದ್ರೆ ಹೇಳು? ಹಂಡೆ ಮಂಡೆ. ಏ ಬಟ್ಟಿದೆ ಬಾ. ಅಲ್ಲಿ ನಾಯಕರು ಬಿದ್ದು ತಂದಿರೋದಲ್ವಮ್ಮ, ನಾನು ಕಾಣ್ತಾ ಇದ್ದೀನಿ ನಮ್ಮ. ಮಾಮಿ ಹೋಗ ಇಲ್ಲಿ ನೋಡು ಚಿಂತೆ ನೀನು ರಚ್ಚೆ ಮಾಡ್ತಾ ಇದೀಯಲ್ಲ, ಎಲ್ಲದಕ್ಕೂ ಹಠ ಮಾಡ್ತಾ ಇದೀಯಲ್ಲ, ಅದಕ್ಕೆ ಮಾಮಿ ತಾಯ್ತಾ ಇದು ಕಟ್ಕೊಂಡ್ರೆ ಮಾಮಿ ನಿಂಗೆ ಒಳ್ಳೆ ಬುದ್ಧಿ ಕೊಡ್ತದೆ, ಗೊತ್ತಾಯ್ತಾ? ಈಗ ಒಂದು 3 ದಿನ ಕತ್ತು ಕಟ್ಕೋ, ಆಮೇಲಿಂದವ ಉಡ್ದಾರೆ ಕಟ್ಟಕ್ಕಾಯ್ತದೆ ಅಲ್ಲ. ಅಲ್ಲದೆ ಬಿಚ್ಚಾಕು ಇದು ಕಟ್ಬಿಟ್ಟು ಸಾಕಾ? ಸಣ್ಣದಲ್ಲ ಅದು 3 ಗಂಟೆ ಹಾಕೋಣ, ಆಮೇಲಿಂದ 8 ಗಂಟೆ ಹಾಕೋಣ. ಹಾಕ್ನಿ ಬಿಗಿಯಾಗಿ 3 ಗಂಟೆ ಬಂಗಾರಿ. ಹೋಮ್ವರ್ಕ್ ಮಾಡ್ಕೊಂಬ ನೋಡಿ ಮಗಳು, ಹೋಗ್ಕೊಂಬೆ. ಕರೆಂಟ್ ಹೋಗ್ಬಿಡ್ತದೆ, ಕರೆಂಟ್ ಹೋದ್ರೆ ಹೋಮ್ವರ್ಕ್ ಮಾಡ್ಕೊಳಕ್ಕಾಗಲ್ಲ. ಹೋಗ್ಕೊಂಬೆ ನೋಡ್ಕೊಂಬ ನೋಡಿ ಮಗಳು, ಹಾಲು ಕುಡಿದ್ಬಿಟ್ಟು ಹಸು ತಿಂದ್ಬಿಟ್ಟು ಮಾಡ್ಕೊಂಡು. ಇವಾಗ 5:15, ಬಟ್ ಮಳೆ ನೋಡಿ ಬರ್ತಾ ಇದೆ. ಮಳೆ ಬರ್ತಿರೋದಕ್ಕೆ ಏನು ಫೀಲ್ ಅಂದರೆ ಒಂದು 6:30 ಆಗ್ಬಿಟ್ಟೈತೆ ಅಂತ ಫೀಲು. ನಾನು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮುದ್ದೆ ಮಾಡೋಣ ಅನ್ಕೋತಾ ಇದ್ದೆ. ಈಗ ಟೈಮ್ ನೋಡ್ತೀನಿ 5:15. ಮೊಬೈಲ್ ತೊಗೊಂಡ್ರೆ ಹಾಗೆ ಇಲ್ಲಿ ನೋಡಿ ಉಪ್ಪಿಟ್ಟು ತಿಂತಾ ಇದ್ದೀನಿ. ಮೈ ಫೇವ್ರೇಟ್ ಒನ್. ನನಗೆ ತುಂಬ ಇಷ್ಟ ಉಪ್ಪಿಟ್ಟು. ಅಂದರೆ 3 ಟೈಮ್ ಕೊಟ್ಟರು ತಿಂತೀನಿ. ಕೆಲವೊಬ್ರು ಉಪ್ಪಿಟ್ಟು ತಿನ್ನಲ್ಲ, ಸರಿಮ್ಮ, ಉಪ್ಪಿಟ್ಟು ತಿನ್ನಲ್ಲ ಕೆಲವೊಬ್ರಿಗೆ. ನನ್ನಂಥವ್ರು ತುಂಬ ಇಷ್ಟ. ಯಾರ್ಯಾರು ಉಪ್ಪಿಟ್ಟು ಇಷ್ಟ ಇಲ್ಲ ಅಂತೇಳಿ ಕಮೆಂಟ್ ಹಾಕಿ. ನಮ್ಮ ಮಮ್ಮಿ ಇಲ್ಲೇ ಇದೆ. ಅಮ್ಮ ಹಾಯ್ ಹಾಯ್. ಸಾರ ಅದು ಹೆಂಗೆ ಬಿಡೋಕ್ಕಾಯ್ತದ ನಿನ್ನಿಂದಲೇ ನಮ್ಮ ವೀಡಿಯೋಸ್ ಎಲ್ಲ ಓಡ್ತಾ ಇರೋದು. ಸಾರ್ಗಿರ್ ಮಾಡು, ಎಂಥದ್ನಾರ ಸೊಪ್ಪು ಕಿಪ್ಪು ಇಕ್ಕವ ಗದೆ ತವು ತಿನ್ನು ಅಂತ ಹೊಂಪು ಕುಯ್ಕಬ ಅಂದ್ರೆ ಎಂತೆಂತ ಹೊಮ್ಮ ಕುಯ್ಕೊಬಂದು ತಿಂದು ಏನಾದ್ರು ಆಗಿದ್ದು ನೋಡಿ ಫ್ರೆಂಡ್ಸ್. ನಮ್ಮ ಕೃತು ಹಿಂಗೆ ಸರ್ಕಸ್ ಮಾಡ್ತಾವಳೆ. ಸರ್ಕಸ್ ತಗೋಬೇಕಂದ್ರೆ ನಮ್ಮ ಅಮ್ಮಂಗೆ ಫೋಟೋ ತೆಗಿಬೇಕಂತ. ನಾವು ಫೋಟೋ ತೆಗಿಯಕ್ಕೆ ವಿಡಿಯೋ ಮಾಡ್ತೀವಿ. ಕಾಲು ಏನಾದ್ರು ಬಿದ್ದರೆ 2 ಆಯ್ತವೆ, ಕೆಳಗೆ ಬಿದ್ದರೆ. ಆಮೇಲಿಂದ ದುಡ್ಡೇನು ಮಾಡಿಕೊಂಡು ಕೂತಿದ್ದೀವ. ಅಮ್ಮ ಬಿದ್ದಿದ್ದವಳು ಸುಮ್ಮನಿರಮ್ಮ, ಭಯ ಆಯ್ತದೆ. ಒಂದು ಇನ್ನೇ ಹಾಕೋಣ ಅಂತೇದಿ. ಸರ್ಕಸ್ ಸರ್ಕಸ್. ಕೃತು ಬಿದ್ದಿಯಾ? ಇಳಿ ಕೃತು, ಇಳಿ ಕೃತು, ಇಳಿ ಇಳಿ ಲೇ, ಇಳಿಲೇ, ಇಳಿ ಮೆತ್ಕಿಳಿ, ಇಳಿ ಒಳಿಕೆ ನೋಡಿ ಹೆಂಗೆ ಆಡ್ತವೆ. ನಿಮ್ಮನೆ ಮಕ್ಕಳು ಹಿಂಗೆ ಆಡ್ತವ ಕೋತಿಗಳಂಗೆ. ಕೃತುಗೆ ಕಕ್ಲೆಗೊಟ್ಟು ಬರೆಸ್ಬೇಕಿತ್ತು. ಆಲ್ರೆಡಿ 4 ಡೇಸಿಂದ ಕೊಟ್ಟಿದ್ದಾರೆ. ಅವಳು ಬರೆಯೋಕ್ಕೆ ಬರಲ್ಲ ಅಂತೇಳಿ ನಾನು ಬರ್ಸಿರ್ಲಿಲ್ಲ. ಬಟ್ ಈಗಲೂ ಅವಳು ಬರೆಯೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ಸಿದ್ದೀನಿ ಅಂದರೆ ಕೈ ಹಿಡ್ಕೊಂಡು ಬರೆಸ್ತಾ ಇದ್ದೀನಿ. ಇವಾಗ ನಮ್ಮ ಕೃತು ಕಕ್ಲೆಗೊಟ್ಟು ಹೇಳ್ತಾಳೆ. ಹೇಳ್ತೀನಿ, ಇದೇನು ಚಿನಿ? ಕಕ್ಲೆ. ಕಾ ಹಾಂ, ಇದು ಇಲ್ಲಿ ನೋಡು, ಇದು ಕಾ ಕಾ ಹಾಂ 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 ಕು ಕು ಕ್ರೂ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಮ್ ಕಹ ಕಹ ಕಗ ಕಹ ಕಹ ಚಿನ್ನು ಕಹ ಹ ಕ ಕ ಹೇಳಕ ಕೇಳು. ಕ ಕ ಹ ಬಡ್ಡಿದೆ ಕಹ ಹೋಗ್ಯ ರೈ ಬಿಡಿದೆ. ಬಾಯಲ್ಲಿ ಬರ್ಕೊ ಬಾ, ಮಗನ ಕೈ ಹಿಡ್ಕೊಂಡ್ ಬರ್ಸ್ತೀನಿ, ಬೇಗ ಬಾ. ಚಿನ್ನ ಅಲ್ಲ ಅವೇ ತಾನೇ 9 ಅಂತ. ಬರೀ ಚಿನ್ನು, ನೀನು ಅಜ್ಜಿ ಕಣ್ಣೆ ಕಾಣ್ತಿಲ್ಲ. ಬರೀ ಚಿನ್ನು ಅಜ್ಜಿಗೆ ಕಣ್ಣೇ ಕಾಣ್ತಿಲ್ಲ. ನಮ್ಮಮ್ಮ ಅಲ್ಲಿ ಏನದೆ ಕೃತು ಅಲ್ಲ ಅದೇ ಬರಿಬೇಕು ಅಂತ ಕೃತು ಅಂತೇಳೆ. ನಮ್ಮಮ್ಮ ಅಲ್ಲೆಲ್ಲದೆ ಗೊತ್ತಾಯ್ತಾ? ಹಂಗೆ ಅವಳು ಬರೆಯೋಕ್ಕಲ್ಲಿ ಕೊಟ್ಟಿರೋದು, ಅಲ್ಲಿ ಕೊಟ್ಟಿಲ್ಲ. 2 ಖಾಲಿ ಕೊಟ್ಟವ್ರೆ, ಅವಳು ಅದನ್ನು ಬರಿಬೇಕು. ಬರಿ ಮಗಳು, ಈಗ ಬರಿ ಮಗಳು, ಬರ್ಕೊ ಮಗಳು, ಬರೀ ಈಗ ಬರ್ದಲ್ಲ ಹಂಗೆ ಬರೀ. ನಿದ್ದೆ ಬರ್ತಾವೆ ನನಗೆ ಇವತ್ತು.
ಅಲ್ಲೇ 3 ಡೇಸಿಂದ ಮಧ್ಯಾಹ್ನ ಮಲ್ಕೋತಾ ಇಲ್ಲ, ಬೇಡ ಅಂತ. ಯಾಕಂದರೆ ಚೆನ್ನಾಗಿ ತಿಂದು ತಿಂದು ಮಲ್ಕೊಂಡ್ರೆ ದಪ್ಪ ಆಗ್ತಾರಂತೆ. ನಾನು ಬೇರೆ ದಪ್ಪ ಆಗಿದ್ದೀನಲ್ವ, ಅದಕ್ಕೆ ಮಲ್ಕೊಳ್ಳೋದು ಬೇಡ ಅಂತ. ನನಗೆ ಮಾತನಾಡಿದ್ರೆ ನನಗೆ ನಗ ಬರ್ತಾರೆ. ಇವಳು ಏನಪ್ಪ ಹಿಂಗೆ ಮಾತಾಡ್ತಾಳೆ ಅನ್ಕೋತೀರಾ? ಹೌದು, ಮಲ್ಕೊಂಡ್ರೆ ಮಧ್ಯಾಹ್ನ ಟೈಮ್ ಜಾಸ್ತಿ ದಪ್ಪ ಆಗ್ತಾರಂತೆ. ನಾನು ಜಾಸ್ತಿ ಕೆಲಸ ಮಾಡಲ್ಲ, ತಿಂದ್ಬಿಟ್ಟು ಮಣಿಕೋ ಜಾಸ್ತಿ ಆಗ್ಬಿಡ್ತಾರೆ ರೈಸು. ನಿಮ್ಮ ಜೊತೆ ಮಾತಾಡ್ಕೊಂಡು ನೋಡಿ ಅನ್ನ ಜಾಸ್ತಿ ಹಾಕೊಂಬಿಟ್ಟೆ, ಅದಕ್ಕೆ ಮಲಗಿದೆ. ಹಂಗೆ ಇವಾಗ ಊಟ ಮಾಡೋಣ ಅಂತ ಬಂದೆ, ಕರೆಂಟ್ ಇಲ್ಲ. ಕುಂಬಳಕಾಯಿ ಸೊಪ್ಪಿನ ಸಾಂಬಾರು, ಪಂಪ್ಕಿನ್ ಲೀಫ್ ಸಾಂಬಾರು ಸಖತ್ತಾಗಿರುತ್ತೆ. ಬಟ್ ನಾನು ರಾತ್ರಿ ಊಟ ಮಾಡಿಲ್ಲ, ಕಾಳು ತಿಂದೆ ಅಷ್ಟೇ. ಇವಾಗ ಮುದ್ದೆ ಮಾಡಲಿಲ್ಲ, ನಾನು ನಿದ್ದೆ ಬರ್ತಿದೆ ಅಂತ ಹೇಳಿ ಮುದ್ದೆ ಮಾಡಲಿಲ್ಲ, ಬರೀ ರೈಸ್ಗೆ ಇಟ್ಟಿದೆ. ಕರೆಂಟು ಇಲ್ವಲ್ಲ, ಹಾಗಾಗಿ ಇವಾಗ ಒಂದು ಎಗ್. ಸೊ ಇವತ್ತಿನ ಏನು ಊಟ ಈ ಥರ ಇದೆ, ಎಗ್ಗು ಮತ್ತು ರೈಸ್, ಸಾಂಬಾರು, ಸೊಪ್ಪು ಸಾರು. ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ರೆ, ಕ್ಯಾರೆಟ್ ಅಥವಾ ಏನಾದರೂ ಹಾಕ್ಕೊಂಡಿದ್ರೆ ಒಳ್ಳೆಯದಿತ್ತು. ಕ್ಯಾರೆಟ್ ಇಲ್ಲ, ಬೀಟ್ರೂಟ್ ಇದೆ. ಈ ಚಳಿಲಿ ಬೀಟ್ರೂಟ್ ತಿನ್ನೋಕ್ಕೆ ಮನಸ್ಸಿಲ್ಲ. ಸೊ ಊಟ ಮಾಡ್ಕೊಂಬರ್ತೀನಿ. ಕರೆಂಟು ಇರಲಿಲ್ಲ, ಕೃತು ಅಮ್ಮನ ಹತ್ರನೇ ಮಲ್ಕೊಂಡಿದ್ಲು. ಸರಿ, ಅವಳು ಮಲ್ಕೊಂಡ್ಮೇಲೆ ಎತ್ಕೊಬಂದು ಈ ಥರ ಮಲಗಿಸ್ಕೊತೀನಿ ನಾನು. ಯಾಕೋ ತುಂಬ ಚಂಡಿ ರಚ್ಚೆ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳೋದು, ಹಠ ಮಾಡೋದೆಲ್ಲ. ಅದಕ್ಕೆ ಇವತ್ತು ತಾಯ್ತ ಕಟ್ಟಿದ್ದೀವಿ, ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಹೇಳಿ ಅಂತ. ಒಬ್ಬರೂ ಹೇಳಿಲ್ಲ. ಕುಂಬಳಕಾಯಿ ಸಾಂಬಾರು ಗೊತ್ತಿಲ್ಲ ಅಂತ ಹೇಳಿದ್ದೀರ ಅಷ್ಟೇನೆ. ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್.